ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ, ನಿರೀಕ್ಷೆಯಿಂದ, ಕೃತಜ್ಞತಾ ತುಂಬಿದ ಹೃದಯದೊಂದಿಗೆ ಈ ದಿನವನ್ನು ಪ್ರಾರಂಭಿಸೋಣ. ನಾವು ತಪಸ್ಸು ಕಾಲದಲ್ಲಿ ಸಾಗುತ್ತಿದ್ದೇವೆ. ನಾಳೆಗಳಲ್ಲಿ ದೇವರು ನಿಮಗಾಗಿ ನಮಗಾಗಿ ಸಿದ್ಧಪಡಿಸಿದ ಅನೇಕ ಉಳಿತು ಅನುಗ್ರಹ ಸಾಕ್ಷಿಗಳು ಎಲ್ಲವೂ ಸಹ ಕಾಣಲು, ಅನುಭವಿಸಲು ಪವಿತ್ರಾತ್ಮರು ನಮಗೆ ಸಹಾಯ ಮಾಡುತ್ತಾರೆ. ಈ ಶುಶ್ರೂಷೆಯಲ್ಲಿ ತಪ್ಪದೆ ಭಾಗವಹಿಸುವವರು ಇದ್ದಾರೆ. ನಿಮ್ಮ ಮುಂದೆ, ನಿಮ್ಮ ಜೀವನದ ಮುಂದೆ ಹೊಸ ದಾರಿಗಳು, ಹೊಸ ಅನುಗ್ರಹಗಳು ಆನಂದವಾಗಿ ಅನುಭವಿಸಲು ನಿಮಗೆ ಸಾಧ್ಯವಾಗುತ್ತದೆ. ನಮಗೆ ಪ್ರಾರ್ಥನೆಯಲ್ಲಿ ಆಗಿರೋಣ. ಪ್ರಭುವೇ, ಈ ಆತ್ಮೀಯರ ಪ್ರಾರ್ಥನೆಯೋಗದ ಮೇಲೆ ನಿಮ್ಮ ಬಾಗಿಲನ್ನು ತೆರೆಯಿರಿ. ಒಂದು ಸಂತೋಷದಿಂದ ಸಾಕ್ಷಿ ಹೇಳಲು ಇವರಿಗೆ ಸಾಧ್ಯವಾಗಲಿ. ದೇವರ ದೊಡ್ಡ ಅನುಗ್ರಹ ನಿಮ್ಮ ಜೀವನದಲ್ಲಿ ಪ್ರಕಟವಾಗುವುದು. ದೇವರ ಕಾರ್ಯವನ್ನು ನೀವು ಕಾಣುತ್ತೀರಾ. ಹಲ್ಲೆಲೂಯಾ. ಬಹಳ ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಆದಿಕಾಂಡ 24ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯವನ್ನು ಆಲಿಸೋಣ. ನನ್ನ ಸ್ವಂತ ನಾಡಿಗೂ ನನ್ನ ಬಂಧು ಬಳಗದವರ ಬಳಿಗೂ ಹೋಗಿ ಅವರಿಂದಲೇ ಅವನಿಗೆ ಹೆಣ್ಣು ತರಬೇಕು. ಹಾಗೇ ಮಾಡುತ್ತೇನೆಂದು ನೀನು ನನ್ನ ತೊಡೆಯ ಕೆಳಗೆ ಕೈಯಿಟ್ಟು ಇಹ ಪರಲೋಕಗಳ ಸರ್ವೇಶ್ವರನಾದ ದೇವರ ಮೇಲೆ ಪ್ರಮಾಣ ಮಾಡಬೇಕು ಎಂದು ಹೇಳಿದನು. ಅದಕ್ಕೆ ಆ ಸೇವಕ, ಒಂದು ವೇಳೆ ಆ ಕನ್ಯೆಗೆ ಈ ನಾಡಿಗೆ ನನ್ನೊಡನೆ ಬರಲು ಇಷ್ಟ ಇಲ್ಲದೆ ಹೋದಿತ್ತು, ಆಗ ನೀವು ಬಿಟ್ಟು ಬಂದ ನಾಡಿಗೆ ನಿಮ್ಮ ಮಗನನ್ನು ಮರಳಿ ಕರೆದುಕೊಂಡು ಹೋಗಬಹುದೇ ಎಂದು ವಿಚಾರಿಸಿದ. ಪ್ರಿಯರೇ, ಅಬ್ರಾಹಮನ ಮಗನಿಗಾಗಿ ಒಂದು ಸಂಗಾತಿಯನ್ನು ಹುಡುಕಲು ಸೇವಕನಿಗೆ ಹೇಳುವ ಒಂದು ದೇವರ ವಾಕ್ಯವನ್ನು ನಾವು ಆಲಿಸಿದ್ದೆವು. ಆದಿಕಾಂಡ 24ನೇ ಅಧ್ಯಾಯ 7ನೇ ವಾಕ್ಯವನ್ನು ಆಲಿಸೋಣ. ನನ್ನ ತಂದೆಯ ಮನೆಯಿಂದಲೂ ನನ್ನ ಹುಟ್ಟಿದ ನಾಡಿನಿಂದಲೂ ನನ್ನನ್ನು ಇಲ್ಲಿಗೆ ಕರೆತಂದು ನಿನ್ನ ಸಂತತಿಗೆ ಈ ನಾಡನ್ನು ಕೊಡುತ್ತೇನೆ ಎಂದು ಪರಲೋಕ ದೇವರಾದ ಸರ್ವೇಶ್ವರ ಸ್ವಾಮಿ ಪ್ರಮಾಣ ಮಾಡಿ ಹೇಳಿದ್ದಾರೆ. ಅವರೇ ತಮ್ಮ ದೂತನನ್ನು ನಿನ್ನ ಮುಂದೆ ಕಳಿಸಿ ನೀನು ಅಲ್ಲಿಂದ ನನ್ನ ಮಗನಿಗೆ ಹೆಣ್ಣು ತರುವುದಕ್ಕೆ ಅನುಕೂಲ ಮಾಡಿಕೊಡುವರು. ಪ್ರಿಯರೇ, ಸೇವಕನ ಸಂಶಯಕ್ಕೆ ಅಲ್ಲಿ ಒಂದು ದಾರಿ ತೋರುವುದನ್ನು ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದೆವು. ಈ ತಪಸ್ಸು ಕಾಲದಲ್ಲಿ, ಉಪವಾಸದ ದಿನದಲ್ಲಿ ಬಹಳ ನಿರೀಕ್ಷೆಯಿಂದ ಪ್ರಾರ್ಥಿಸಿದ ಕಾರ್ಯಗಳು ನಾಳೆಗಳಲ್ಲಿ ದೇವದೂತರು ನಿಮಗೆ ದಾರಿ ತೋರಿಸುತ್ತಾರೆ ಎಂದಾಗಿದೆ ದೇವರ ವಾಕ್ಯದಲ್ಲಿ ನಾವು ಆಲಿಸಿದ್ದು. ಯಾವ ಕಾರ್ಯಗಳು ಸರಿಪಡಿಸಲು ಸಾಧ್ಯವಿಲ್ಲ, ಇದು ಇನ್ನು ಮುಂದೆ ಸರಿ ಆಗುವುದಿಲ್ಲ ಎಂದು ಯೋಚಿಸುವ ಎಲ್ಲಾ ಕಾರ್ಯಗಳ ಮೇಲೆ ದೇವರ ಅನುಗ್ರಹ ಪ್ರಕಟವಾಗುತ್ತದೆ. ಬಹಳ ಮನೋಹರವಾಗಿ ಆ ಕಾರ್ಯಗಳು ಯಶಸ್ಸನ್ನು ಸಂಭವಿಸುತ್ತದೆ. ದೂತನು ನಮ್ಮ ಮುಂದೆ ಕಳಿಸುತ್ತಾರೆ. ಆಮೇನ್. ಆ ಸೇವಕನ ಸಂಶಯ ಇರುವ ಮನಸ್ಸಾಗಿ ಒಪ್ಪಿಸಿದ ಕಾರ್ಯವನ್ನು ದೇವದೂತರು ಅವನಿಗೆ ಸಫಲ ಮಾಡಿಕೊಟ್ಟರು. ದೇವರ ಕರಗಳಿಗೆ ನಮ್ಮ ಎಲ್ಲಾ ಕಾರ್ಯಗಳನ್ನು ಸಮರ್ಪಿಸೋಣ. ಆದಿಕಾಂಡ 24ನೇ ಅಧ್ಯಾಯ 10ರಿಂದ 15ರವರೆಗಿರುವ ವಾಕ್ಯವನ್ನು ಒಮ್ಮೆ ಆಲಿಸೋಣ. ತರುವಾಯ ಆ ಸೇವಕ ತನ್ನ ಒಡೆಯನ ಒಂಟೆಗಳಲ್ಲಿ 10 ಸಿದ್ಧ ಮಾಡಿಕೊಂಡು ಅವನ ಆಸ್ತಿಯಿಂದ ಶ್ರೇಷ್ಠವಾದ ಒಡವೆಗಳನ್ನು ತೆಗೆದುಕೊಂಡು ಹೊರಟನು. 2 ನದಿಗಳ ಮಧ್ಯೆ ಇರುವ ಉತ್ತರ ಮೆಸೊಪೊಟೇಮಿಯ ನಾಡಿಗೆ ಬಂದನು. ಅಲ್ಲಿಂದ ನಾಹೋರನು ವಾಸಿಸುತ್ತಿದ್ದ ಊರನ್ನು ಮುಟ್ಟಿದನು. ಸಂಜೆ ಹೆಣ್ಣು ಮಕ್ಕಳು ನೀರು ಹೊರುವುದಕ್ಕೆ ಬರುವ ವೇಳೆಗೆ ಅವನು ಊರ ಹೊರಗಡೆ ಬಾವಿಯ ಬಳಿ ಒಂಟೆಗಳನ್ನು ಮಲಗಿಸಿದನು. ನನ್ನೊಡೆಯ ಅಬ್ರಹಾಮನ ದೇವರಾಗಿರುವ ಸರ್ವೇಶ್ವರ, ಈ ದಿನ ನಾನು ಬಂದ ಕಾರ್ಯವನ್ನು ಕೈಗೂಡಿಸಿ ನನ್ನೊಡೆಯ ಅಬ್ರಹಾಮನಿಗೆ ಉಪಕಾರ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಇಗೋ, ನೀರಿನ ಬುಗಿಯ ಬಳಿಯಲ್ಲಿ ನಿಂತಿದ್ದೇನೆ. ಈ ಊರಿನ ಹೆಣ್ಣು ಮಕ್ಕಳು ನೀರಿಗೆ ಬರುತ್ತಾರೆ. ನಾನು ಯಾವ ಹುಡುಗಿಗೆ ದಯವಿಟ್ಟು ನಿನ್ನ ಕೊಡವನ್ನು ಇಳಿಸಿ ಕುಡಿಯುವುದಕ್ಕೆ ಕೊಡು ಎಂದು ಹೇಳುವಾಗ, ನೀನು ಕುಡಿ, ನಿನ್ನ ಒಂಟೆಗಳಿಗೂ ಕುಡಿಯ ಕೊಡುತ್ತೇನೆ ಎನ್ನುತ್ತಾಳೋ ಅವಳೇ ನಿಮ್ಮ ದಾಸ ಇಸಾಕನಿಗೆ ನೀವು ಚುನಾಯಿಸಿರುವ ಕನ್ಯೆಯಾಗಲಿ. ನನ್ನೊಡೆಯನ ಮೇಲೆ ನಿಮ್ಮ ದಯೆ ಇದೆ ಎಂದು ಇದರಿಂದ ಗೊತ್ತಾಗುವುದು ಎಂದುಕೊಂಡನು. ಅವನು ಹೀಗೆ ಹೇಳಿಕೊಳ್ಳುತ್ತಿರುವಾಗಲೇ ರೆಬಕ್ಕಳು ಹೆಗಲ ಮೇಲೆ ಕೊಡವನ್ನಿಟ್ಟುಕೊಂಡು ಊರ ಹೊರಗೆ ಬರುವುದನ್ನು ಕಂಡಳು. ಆಕೆ ಅಬ್ರಹಾಮನ ತಮ್ಮನಾದ ನಾಹೋರನಿಗೆ ಹೆಂಡತಿಯಾಗಿದ್ದ ಮಿಲ್ಕಳ ಮಗ ಬೆತುವೇಲನ ಮಗಳು. ಪ್ರಿಯರೇ, ಈ ವಾಕ್ಯವನ್ನು ನಾವು ಆಲಿಸುವಾಗ ನಮ್ಮ ಜೀವನದಲ್ಲಿ ನಮಗೆಲ್ಲ ಒಂದು ದುಡಿಮೆ ಇದೆ. ಆ ದುಡಿಮೆಯ ಮೇಲೆ ದೇವರ ವಿಜಯ ನಮ್ಮ ಜೀವನದಲ್ಲಿ ಸಂಭವಿಸಲಿ ಎಂದು ಪ್ರಾರ್ಥಿಸೋಣ.
ನಮ್ಮ ಎಲ್ಲ ನಿಯೋಗಗಳನ್ನು ಸಾಧಿಸಿಕೊಡಿರಿ, ನಮ್ಮ ಎಲ್ಲ ನಿಯೋಗವನ್ನು ಅದ್ಭುತವಾಗಿ ಮಾಡಿರಿ ಎಂದು ಪ್ರಾರ್ಥಿಸೋಣ. ಅಲ್ಲೆಲುಯ್ಯ. ಪ್ರಿಯರೇ, ಒಬ್ಬೊಬ್ಬರಿಗೆ ಅವರವರ ಜೀವನದಲ್ಲಿ ಅವರವರದೇ ಆದ ಕೆಲಸ ಕಾರ್ಯವಿದೆ. ಆ ಕೆಲಸದ ಮೇಲೆ ದೇವರ ವಿಜಯ ಸಂಭವಿಸಲಿ ಎಂದು ಪ್ರಾರ್ಥಿಸೋಣ. ಪ್ರಿಯರೇ, ನಿಮಗೂ ನಿಮ್ಮ ಜೀವನದಲ್ಲಿ ಇರುವ ಎಲ್ಲ ಕೆಲಸ ಕಾರ್ಯಗಳನ್ನು ದೇವರ ಕರಗಳಿಗೆ ಸಮರ್ಪಿಸೋಣ. ಹಾಗೂ ನಮ್ಮ ಜೀವನದಲ್ಲಿರುವ ಭಯಗಳು, ಸಂಕಟಗಳು, ನೋವುಗಳು, ರೋಗಗಳು ಏನಾದರೂ ನಮ್ಮ ಜೀವನದಲ್ಲಿದ್ದರೆ ಈ ನಿಮಿಷ ದೇವರ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ದೇವರು ನಮ್ಮ ಮುಂದೆ ದೇವದೂತರನ್ನು ಕಳಿಸಿಕೊಡುತ್ತಾರೆ. ಆಮೇನ್. ಒಂದು ಚಿಲುಮೆಯಾಗಿ ನಮ್ಮ ಜೀವನದಲ್ಲಿ ದೇವರ ಕಾರ್ಯಗಳು ಸಂಭವಿಸುತ್ತದೆ. ನಮಗೆ ಪ್ರಾರ್ಥಿಸೋಣ. ಕರ್ತರೇ, ಇದೋ ನನ್ನ ಎಲ್ಲ ಕಾರ್ಯಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ, ನಮ್ಮನ್ನು ವಿಜಯದ ಹಾದಿಗೆ ನಡೆಸಿರಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.